ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ಪ ಚೌಹಾಣ್, ರಿಸರ್ಚ್ ಸ್ಕಾಲರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಸೊ ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಲೆಸನ್ ಅನ್ನ ನೋಡೋಣ. ಅದು ಯಾವುದು ಅಂತ ಅಂದ್ರೆ ದ ಯೂಸ್ ಆಫ್ ಫ್ರೇಸಸ್ ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್. ಬಹಳ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ, ಬಹಳ ವಿದ್ಯಾರ್ಥಿಗಳು ಇಂಗ್ಲಿಷ್ ಭಾಷೆಯನ್ನ ಮಾತಾಡುವಾಗ ಆ ಈ ಫ್ರೇಸಸ್‌ಗಳನ್ನ ಯೂಸ್ ಮಾಡುವಾಗ ಬಹಳ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಇವುಗಳನ್ನ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬಾರದು, ಯಾವ ಕಂಡೀಷನ್ಸ್‌ಗಳಲ್ಲಿ ಇವುಗಳನ್ನ ಯೂಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಇವತ್ತಿನ ಲೆಸನ್‌ನಲ್ಲಿ ನಾವು ಇದರ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಇವತ್ತು ಇಫ್ ಯು ವಾಚ್ ದಿಸ್ ವಿಡಿಯೋ till the end, you will come to know how to use these phrases in English language. So I want you people to watch it till the end. ಸೊ ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಈ ಫ್ರೇಸಸ್‌ಗಳನ್ನ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತೀವಿ. ಇಂಗ್ಲಿಷ್ ಭಾಷೆಯಲ್ಲಿ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ದೀಸ್ ಫ್ರೇಸಸ್ ಆರ್ ಯೂಸ್ಡ್ these phrases are used in past hypothetical conditions ಅಥವಾ past hypothetical situations the to talk about, you know, to talk about things that did not happen but could have happened under different conditions. ಏನೋ ನಾವು ಒಂದು ಸಿಚುವೇಶನ್ ಬಗ್ಗೆ, ಒಂದು ಕಂಡೀಷನ್ ಬಗ್ಗೆ, ಒಂದು ಆಕ್ಷನ್ ಬಗ್ಗೆ ಊಹೆ ಮಾಡ್ಕೊಳ್ತೀವಿ. ಏನು ಅಂತ ಅಂದ್ರೆ ಎದನ್ನ ಹೇಳಲಿಕ್ಕೆ, ಯಾವುದನ್ನ ಮಾತಾಡ್ಲಿಕ್ಕೆ ಅಂತಂದ್ರೆ ಒಂದು ವಿಷಯ ಅಥವಾ ಒಂದು ಆಕ್ಷನ್ ಆಗಿರೋದಿಲ್ಲ, ಒಂದು ಕಂಡೀಷನ್ ಆಗಿರೋದಿಲ್ಲ. ಬಟ್ ಇಂಥ ಕಂಡೀಷನ್ಸ್‌ಗಳಲ್ಲಿ ಹೀಗೆ ಆಗಿದ್ರೆ, ಹಾಗೆ ಮಾಡಿದ್ರೆ ಆಗ್ತಿತ್ತು ಅನ್ನುವಂತಹ ಒಂದು ಭಾವನೆಯನ್ನ, ಒಂದು ಸೆನ್ಸ್ ಅನ್ನ ಅಲ್ಲಿ ನಾವು ಎಕ್ಸ್‌ಪ್ರೆಸ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನೋಡೋಣ. ಆ ಹೇಗೆ ಅಂತ ಅಂದ್ರೆ ನೋಡೋದಾದ್ರೆ ಐ ಐ ವುಡ್ ಹ್ಯಾವ್ ಗಾನ್ ಟು ದಿ ಪಾರ್ಟಿ. ಐ ವುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ. ಐ ವುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಇಫ್ ಐ ಹ್ಯಾಡ್ ಮೇಡ್ ಅ ಪ್ಲಾನ್ ಅಥವಾ ಪ್ಲಾನ್. ಸೊ ಐ ವುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಇಫ್ ಐ ಹ್ಯಾಡ್ ಮೇಡ್ ಅ ಪ್ಲಾನ್. ಸೊ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಒಂದು ವೇಳೆ ನಾನು ಪ್ಲಾನಿಂಗ್ ಮಾಡಿದ್ದರೆ ನಾನು ಪಾರ್ಟಿಗೆ ಹೋಗಿರುತ್ತಿದ್ದೆ. ಏನೋ ಐ ವುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ ಇಫ್ ಐ ಹ್ಯಾಡ್ ಮೇಡ್ ಅ ಪ್ಲಾನ್. ಏನೋ ಇಫ್ ಐ ಹ್ಯಾಡ್ ಮೇಡ್ ಅ ಪ್ಲಾನ್. ಸೊ ನಾನು ಪಾರ್ಟಿಗೆ ಹೋಗ್ತಿದ್ದೆ ಒಂದು ವೇಳೆ ನಾನು ಪ್ಲಾನ್ ಮಾಡಿದ್ದರೆ ಅಥವಾ ಮಾಡಿದ್ದಿದ್ರೆ ಅನ್ನುವಂತಹ ಮೀನಿಂಗ್ ಇಲ್ಲಿದೆ. ಸೊ ಇಲ್ಲಿ ಆಕ್ಷನ್ ಆಲ್ರೆಡಿ ಆಗಿ ಹೋಗಿದೆ. ನಂತರ ನಾನು ಊಹಿಸ್ತಾ ಇದ್ದೇನೆ ಈಗ. ಒಂದು ವೇಳೆ ನಾನು ಏನು ಊಹೆ ಮಾಡ್ತಿದ್ದೆ, ಒಂದು ವೇಳೆ ಆಕ್ಷನ್ ಆಗಿಲ್ಲ, ನಾನು ಪಾರ್ಟಿಗೆ ಹೋಗಿಲ್ಲ. ಓಕೆ. ದ ಆಕ್ಷನ್ ಡಿಡ್ ನಾಟ್ ಹ್ಯಾಪನ್ ಹಿಯರ್. ಬಟ್ ಏನಾಗಿದೆ? ಅದ್ರ ಬಗ್ಗೆ ನಾನು ಊಹೆ ಮಾಡ್ತಿದ್ದೀನಿ. ಹೀಗೆ ನಾನು ಮಾಡಿದ್ರೆ ಹೋಗ್ತಿದ್ದೆ ಅಥವಾ ನಾನು ಪ್ಲಾನ್ ಮಾಡಿದ್ರೆ ಹೋಗ್ತಿದ್ದೆ ಅನ್ನುವಂಥದ್ದು. ಸೊ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ತಿಳ್ಕೊಂತೀನಿ. ಯಾಕಂದ್ರೆ ಸೊ ಊಹೆ ಮಾಡಿಕೊಂಡು ಒಂದು ಪಾಸ್ಟ್ ಆಕ್ಷನ್ ಆಗಿರದೇ ಇರುವಂತಹ ಪಾಸ್ಟ್ ಆಕ್ಷನ್ ಬಗ್ಗೆ ನಾನು ಮಾತಾಡ್ತೀನಿ. ಅಂತ ಸಂದರ್ಭದಲ್ಲಿ ನಾವು ವುಡ್ ಹ್ಯಾವ್, ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀನಿ. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಆ ಆ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ನಾವು ವುಡ್ ಹ್ಯಾವ್ ಎಂಬ ಫ್ರೇಸಸ್ ಅನ್ನ ನೋಡೋಣ. ಈಗ ಏನದು ವುಡ್ ಹ್ಯಾವ್ ಎಂಬ ಫ್ರೇಸಸ್ ಅನ್ನು ನೋಡೋಣ. ಸೊ ಇಲ್ಲಿ ನನಗೆ ಕನ್ನಡದಲ್ಲಿ ನೋಡೋದಾದ್ರೆ ಮಾಡುತ್ತಿದ್ದೆ ಅನ್ನುವಂತಹ ಒಂದು ಮೀನಿಂಗ್ ಅನ್ನ ಕೊಡ್ತದೆ. ಏನು ಮಾಡ್ತಿದ್ದೆ, ಕೇಳುತ್ತಿದ್ದೆ, ನೋಡ್ತಿದ್ದೆ ಅನ್ನುವಂತಹ ಮೀನಿಂಗ್ ಅಲ್ಲಿ ನಮಗೆ ಕಾಣುತ್ತೆ. ಸೊ ವುಡ್ ಹ್ಯಾವ್ ಅನ್ನ ನಾವು 2 ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಮೊದಲನೇ ಕಂಡೀಷನ್ ಯಾವುದು ಅಂತ ಅಂದ್ರೆ ಪಾಸ್ಟ್ ಅನ್‌ರಿಯಲ್ ಕಂಡೀಷನ್. ಏನಿದು ಪಾಸ್ಟ್ ಅನ್‌ರಿಯಲ್ ಕಂಡೀಷನ್ ಅಂದ್ರೆ ಒಂದು ಆಕ್ಷನ್ ಹಿಂದೆ ಆಗಿರೋದಿಲ್ಲ. ದಟ್ ಇಸ್ ನಾಟ್ ರಿಯಲ್ ಕಂಡೀಷನ್. ಇಟ್ ಇಸ್ ನಾಟ್ ಅ ರಿಯಲ್ ಕಂಡೀಷನ್. ಅದು ಪಾಸ್ಟ್‌ಲಿ ಆಗಿರೋದಿಲ್ಲ. ನಾನು ಹೇಳ್ತೀನಿ ಟು ಎಕ್ಸ್‌ಪ್ರೆಸ್ ಅ ಹೈಪೋಥೆಟಿಕಲ್ ಪಾಸ್ಟ್ ಆಕ್ಷನ್. ಓಕೆ. ಸಮಥಿಂಗ್ ದಟ್ ಡಿಡ್ ನಾಟ್ ಹ್ಯಾಪನ್ ಬಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅಂಡರ್ ಸರ್ಟನ್ ಕಂಡೀಷನ್ಸ್. ಏನು ಒಂದು ಪಾಸ್ಟ್ ಆಕ್ಷನ್ ಆಗಿಲ್ಲ. ಬಟ್ ನಾನು ಏನ್ ಊಹೆ ಮಾಡ್ತೀನಿ ಅಂತ ಅಂದ್ರೆ ಒಂದು ವೇಳೆ ಹಾಗೆ ಆಗಿದ್ರೆ, ಒಂದು ವೇಳೆ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ನಾನು ಆ ಆಕ್ಷನ್ ಆಗುತ್ತಿತ್ತು ಅಥವಾ ಮಾಡುತ್ತಿದ್ದೆ, ಆಗ್ತಿತ್ತು, ಆಕ್ಷನ್ ಆಗ್ತಿತ್ತು ಅನ್ನುವಂತಹ ಸೆನ್ಸ್ ಅನ್ನ ಇಲ್ಲಿ ಕೊಡುವಂಥದ್ದು. ಓಕೆ. ಸೊ ವುಡ್ ಹ್ಯಾವ್ ಅನ್ನ ನಾವು ಮೋಸ್ಟ್‌ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಟು ಎಕ್ಸ್‌ಪ್ರೆಸ್ ಮಿಸ್ಡ್ ಅಪಾರ್ಚುನಿಟೀಸ್. ನಮಗೆ ಒಂದು ಅಪಾರ್ಚುನಿಟಿ ಮಿಸ್ ಆಗಿರ್ತದೆ ಅಲ್ವಾ? ಆ ಸಂದರ್ಭದಲ್ಲಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಐ ಹ್ಯಾಡ್ ಅಟೆಂಡೆಡ್ ದ್ಯಾಟ್ ಎಕ್ಸಾಮಿನೇಷನ್
ಏನಾಗುತ್ತೆ ಇಲ್ಲಿ? ಐ ವುಡ್ ಐ ವುಡ್ ಐ ವುಡ್ ಹ್ಯಾವ್ ಪಾಸ್ಡ್ ಇಟ್ ಅಂತ ಹೇಳ್ತಿದ್ದೀನಿ. ಐ ವುಡ್ ಹ್ಯಾವ್ ಪಾಸ್ಡ್ ಇಟ್ ಫುಲ್ ಪಾಯಿಂಟ್. ಸೊ ಇಲ್ಲಿ ಇದರಲ್ಲಿ ನೋಡೋದಾದ್ರೆ, ಈ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ, ನಾನು ಒಂದು ಅಪಾರ್ಚುನಿಟಿಯನ್ನ ಮಿಸ್ ಮಾಡಿಕೊಂಡೆ ಅನ್ನುವಂತ ಒಂದು ಕೊರಗು ಕಾಣ್ತಾ ಇದೆ. ಹೌದಾ? ಇಫ್ ಐ ಹ್ಯಾಡ್ ಅಟೆಂಡೆಡ್ ದಟ್ ಎಕ್ಸಾಮಿನೇಷನ್ ಐ ವುಡ್ ಹ್ಯಾವ್ ಪಾಸ್ಡ್ ಇಟ್. ನಾನು ಮಾಡ್ಲಿಲ್ಲ, ನಾನು ಅದನ್ನ ಅಟೆಂಡ್ ಮಾಡ್ಲಿಲ್ಲ ಅನ್ನುವಂತ ಒಂದು ಆ, ಆ, ಒಂದು ಮಿಸ್ ಅಪಾರ್ಚುನಿಟಿ ಅನ್ನುವಂತ ಒಂದು ಸೆನ್ಸ್ ಅಲ್ಲಿ ನಿಮಗೆ ಕಾಣ್ತದೆ. ಓಕೆನಾ? ಸೊ ಈಗ ಇದರ ಸ್ಟ್ರಕ್ಚರ್ ಏನು ಅನ್ನುವಂಥದ್ದು ನೋಡಿ. ಸೊ ಇಫ್ ಐ ಹ್ಯಾಡ್ ವುಡ್ ಹ್ಯಾವ್ ನ ಯೂಸ್ ಒಂದು ಪಾಸ್ಟ್ ಅಂಡ್ ಕಂಡೀಷನ್ ಹೇಳುವಾಗ ಅದರ ಸ್ಟ್ರಕ್ಚರ್ ಏನು, ಸೊ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನು ಅಂತ ನೋಡಿದ್ರೆ, ಮೊದಲು ನಾವು ಇಫ್ ಕಂಡೀಷನ್ ಜೊತೆ ಇದನ್ನ ಯೂಸ್ ಮಾಡ್ತೀವಿ. ಹೌದಾ? ಇಫ್ ಕಂಡೀಷನ್ ಜೊತೆ ಯೂಸ್ ಮಾಡುವಾಗ ಇಫ್ ಅನ್ನುವಂತಹ ವರ್ಡ್ ಫಸ್ಟ್ ಬರಬೇಕು. ನಂತರ ಪಾಸ್ಟ್ ಪರ್ಫೆಕ್ಟ್ ದಟ್ ಈಸ್ ಹ್ಯಾಡ್ ಪ್ಲಸ್ ವಿ ತ್ರೀ, ಅಂದ್ರೆ ದಟ್ ಈಸ್ ವಿ ತ್ರೀ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ವರ್ಬ್ ತ್ರೀ. ಇದು ವರ್ಬ್ ತ್ರೀ. ವರ್ಬ್ ತ್ರೀ ಹೇಗಿರುತ್ತೆ ಅಂತ ಅಂದ್ರೆ ಲೈಕ್ ಹೀಗೆ ವರ್ಕ್. ಸೊ ಇದು ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ ಅಂತ ಮಾಡಿದ್ರೆ ವರ್ಕ್, ವರ್ಕ್ಡ್ ಅಂಡ್ ವರ್ಕ್ ಆಗುತ್ತೆ. ಅಥವಾ ಗೋ, ವೆಂಟ್, ಗಾನ್. ಸೊ ಇವುಗಳ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರಿ ಅಂತ ನಾನು ಅನ್ಕೋತೀನಿ. ಸೊ ಇದೇನಿದೆಲ್ಲ ನಾವು ಈ ವರ್ಬ್ ತ್ರೀಯನ್ನ ನಾವು ಇಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ? ವರ್ಬ್ ತ್ರೀಯನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಈಗ ನಾವಿಲ್ಲಿ ಪೆನ್ ತಗೊಳ್ಳೋಣ. ಓಕೆ, ಈಗ ನೋಡಿ. ಸೊ ಇಲ್ಲಿ ಪಾಸ್ಟ್ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ದಟ್ ಇಸ್ ಹ್ಯಾಡ್ ಪ್ಲಸ್ ವಿ ತ್ರೀ, ನಂತರ ಸಬ್ಜೆಕ್ಟ್ ಬರುತ್ತೆ. ಅದಾದ್ಮೇಲೆ ವುಡ್ ಹ್ಯಾವ್ ಫ್ರೇಸ್ ಅನ್ನ ಹಾಕ್ತೀವಿ. ಅದರ ನಂತರ ಪಾಸ್ಟ್ ಪಾರ್ಟಿಸಿಪಲ್ ದಟ್ ಇಸ್ ವಿ ತ್ರೀ ಅಂತ ಅಷ್ಟೇ ಹಾಕ್ತೀವಿ, ವಿತೌಟ್ ಎನಿ ಹ್ಯಾಡ್ ಅನ್ನೋದೇ, ಹ್ಯಾಡ್ ಅನ್ನುವಂತಹ ಶಬ್ದ ಹಾಕದೆ ಪಾಸ್ಟ್ ಪಾರ್ಟಿಸಿಪಲ್ ದಟ್ ಇಸ್ ವಿ ತ್ರೀ ಅನ್ನ ನಾವು ವುಡ್ ಹ್ಯಾವ್ ಜೊತೆ ಬಳಸ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಏನಿದೆ, ಇಲ್ಲಿ ಎಕ್ಸಾಂಪಲ್ ನೋಡಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಐ ವುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್. ಈಗ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಾನು ಒಂದು ವೇಳೆ ಚಲೋ ಸ್ಟಡಿ ಮಾಡಿದ್ರೆ, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್, ಇಲ್ಲಿ ಇಫ್ ಬಂತು, ನಂತರ ಹ್ಯಾಡ್ ಪ್ಲಸ್ ಸ್ಟಡಿಡ್ ಬಂತ, ಇಲ್ಲಿ ವಿ ತ್ರೀ ದಟ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಬಂತು, ರೈಟ್? ನಂತರ ಮತ್ತೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಆದ್ಮೇಲೆ ವುಡ್ ಹ್ಯಾವ್ ಪ್ರತ್ಯಯ ಬಂತು. ನಂತರ ಇಲ್ಲಿ ಪಾಸ್ಟ್ ಅನ್ನುವಂತಹ ಒಂದು ವಿ ತ್ರೀ ಪಾಸ್ಟ್ ಪಾರ್ಟಿಸಿಪಲ್ ಬಂತು. ಹೌದಾ? ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಐ ವುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮಿನೇಷನ್. ನೋಡಿ, ಕನ್ನಡದಲ್ಲಿ ನೋಡಿದ್ರೆ, ನಾನು ಹೆಚ್ಚು ಓದಿದ್ದರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದೆ. ಸೊ ಒಂದು ಪಾಸ್ಟ್ ಕಂಡೀಷನ್, ಇದು ಒಂದು ಪಾಸ್ಟ್ ಅನ್ರಿಯಲ್ ಕಂಡೀಷನ್. ಅದು ಆಗಿಲ್ಲ. ಒಂದು ವೇಳೆ ನಾನು ಹೀಗೆ ಮಾಡಿದ್ರೆ, ಒಂದು ವೇಳೆ ನಾನು ಹೆಚ್ಚು ಓದಿದ್ದರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದೆ. ಏನು? ಪಾಸ್ಟ್ ಅನ್ರಿಯಲ್ ಕಂಡೀಷನ್. ಹಿಂದೆ ಆಗಿರುವಂತಹ ಘಟನೆ ಅದು ಆಗಿಲ್ಲ. ಆಗಿರದೇ ಇರುವಂತಹ ಘಟನೆಯನ್ನ ನಾನು ಊಹೆ ಮಾಡ್ಕೊಂಡು, ಹೀಗೆ ಆಗಿದ್ರೆ, ಹೀಗೆ ಮಾಡಿದಿದ್ರೆ, ಹೀಗೆ ನಾನು ಹೆಚ್ಚು ಓದಿದ್ರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದ್ದೆ ಎನ್ನುವಂತಹ ಒಂದು ಮೀನಿಂಗ್ ಇಲ್ಲಿ ಕೊಡ್ತಾ ಇತ್ತು. ಏನಿದು? ಒಂದು ಪಾಸ್ಟ್ ಅನ್ರಿಯಲ್ ಕಂಡೀಷನ್, ಹಿಂದೆ ಆಗಿರದೇ ಇರುವಂತಹ ಒಂದು ಕಂಡೀಷನ್ ತಗೊಂಡು ನಾನು ಏನ್ ಮಾಡ್ತೀನಿ, ಇವತ್ತು ನಾನು ಹೇಳ್ತೀನಿ, ಹೀಗೆ ಆಗಿದ್ರೆ, ಅಥವಾ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ವೇಳೆ ಹೆಚ್ಚು ಓದಿದ್ರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದೆ ಎನ್ನುವಂಥದ್ದು ಇಲ್ಲಿ ಇದೆ. ಸೊ ಇಲ್ಲಿ ಏನು ನಿಮಗೆ ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು ಅಂದ್ರೆ, ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ, ಆ ಆಕ್ಷನ್ ಮುಗ್ದಿಲ್ಲ. ಆಕ್ಷನ್ ಆಗಿಲ್ಲ. ಸೊ ಒಂದು ವೇಳೆ ನಾನು ಊಹೆ ಮಾಡ್ಕೊಳ್ತೀನಿ, ಹೆಪಾಥೆಟಿಕಲಿ ನಾನು ಊಹೆ ಮಾಡ್ಕೊಳ್ತಿದ್ದೀನಿ, ಹೆಪಾಥಿಸಿಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಹೆಚ್ಚು ಓದಿದ್ರೆ ನಾನು ಪಾಸ್ ಆಗುತ್ತಿದೆ ಅಂತ ಮೀನಿಂಗ್ ನ ಇಲ್ಲಿ ಕೊಡುವಂತದ್ದು. ಸೊ ಇದು ವುಡ್ ಹ್ಯಾವ್ ಅನ್ನ ಯೂಸ್ ಮಾಡುವಂತಹ ಮೊದಲನೇ ಕಂಡೀಷನ್. ಸೊ ಸೊ ಎರಡನೇ ಕಂಡೀಷನ್ ಯಾವುದು ಅಂತ ಅಂದ್ರೆ, ಫ್ಯೂಚರ್ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಬಗ್ಗೆ ಹೇಳುವಂಥದ್ದು. ನಾನು ಹಿಂದಿನ ಸ್ಲೈಡ್ ಅಲ್ಲಿ ಏನ್ ನೋಡಿದೀವಿ, ಒಂದನೇ ಕಂಡೀಷನ್ ಅಲ್ಲಿ ಏನ್ ನೋಡಿದೀವಿ ಅಂತ ಅಂದ್ರೆ, ಪಾಸ್ಟ್ ಅಲ್ಲಿ ಆಗಿರದೇ ಇರುವಂತಹ ಸಿಚುವೇಶನ್ ಗಳ ಬಗ್ಗೆ ನಾನು ಊಹೆ ಮಾಡ್ಬಿಡ್ತೇನೆ. ಈಗ ವುಡ್ ಹ್ಯಾವ್ ಅನ್ನ ನಾವು ಫ್ಯೂಚರ್ ಅಲ್ಲಿ ಆಗುವಂತಹ ಸಿಚುವೇಶನ್ ಗಳ ಬಗ್ಗೆನೂ ನಾವು ಹೇಳಬಹುದು. ಅದು ಹೇಗೆ ಅಂತ ಇಲ್ಲಿ ನೋಡೋಣ. It can be sometimes used in a future hypothetical sense, especially in polite speech or speculations about an alternative future. For example, ಇಲ್ಲಿ ನೋಡೋದಾದ್ರೆ, I would have gone to the meeting, but I will be busy. ನಾನು ಸಭೆಗೆ ಹೋಗ್ತಿದ್ದೆ, ಆದ್ರೆ ನಾನು ಕಾರ್ಯವೃತನಾಗಿರುವೆ. ಸೊ ಇಲ್ಲಿ ಏನ್ ಸೆನ್ಸ್ ಇದೆ? ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ಇನ್ನೂ ಆಗಿಲ್ಲ. ಇಟ್ ಹ್ಯಾಸ್
ಇಟ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್ ಅಂತ ಹೇಳ್ತೀವಿ ನಾವು. ಮೀಟಿಂಗ್ ಇನ್ನು ಆಗಿಲ್ಲ, ಹೌದಾ? ಇದು ಫ್ಯೂಚರ್ ಆಯ್ತು. ಇದು ಫ್ಯೂಚರ್‌ಲಿ ಆಗುವಂತಹ ಒಂದು ಘಟನೆ ಇತ್ತು ಅಥವಾ ಒಂದು ಆಗುವಂತಹ ಮೀಟಿಂಗ್. ಸೊ ಅದಕ್ಕೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಬಿಸಿ ಇರ್ತೀನಿ. ಬಟ್ ಬಟ್ ಐ ವಿಲ್ ಬಿ ಬಿಸಿ, ಹೌದಾ? ಐ ವಿಲ್ ಬಿ ಐ ವಿಲ್ ಬಿ ಬಿಸಿ ಅಂತ ಹೇಳ್ತಿದ್ದೀನಿ. ಸೊ ಏನಾಯ್ತು ಇಲ್ಲಿ ಒಂದು ಫ್ಯೂಚರ್‌ಲಿ ಆಗುವಂತ ಒಂದು ಘಟನೆಯ ಬಗ್ಗೆ ಏನ್ ಮಾಡ್ತೀನಿ, ಫ್ಯೂಚರ್‌ಲಿ ಆಗುವಂತ ಒಂದು ಘಟನೆಯ ಬಗ್ಗೆ ನಾನು ಊಹೆ ಮಾಡ್ತೀನಿ. ಐ ವುಡ್ ಗಾನ್ ಟು ದ ಮೀಟಿಂಗ್. ನಾನು ಮೀಟಿಂಗ್ ಹೋಗ್ತಿದ್ದೆ. ಬಟ್ ಐ ವಿಲ್ ಬಿಸಿ. ನಾನು ಕಾರ್ಯಭೂತನಾಗಿರುವ. ಹಾಗಂದ್ರೆ ನಾನು ಮೀಟಿಂಗ್ಗೆ ಬರೋದಿಲ್ಲ ಅಂತ. ನಾನು ಹೋಗ್ಬಹುದಿತ್ತು. ಹೋಗ್ತಿದ್ದೆ ನಾನು. ನಾನು ಹೋಗ್ತಿದ್ದೆ ಬಟ್ ನಾನು ಬಿಸಿ ಇರ್ತೀನಿ ಅಂತ ಮೀನಿಂಗ್ ಇಲ್ಲಿ ನಮ್ಗೆ ಕಾಣುವಂಥದ್ದು. ಓಕೆನಾ? ಸೊ ಈಗ ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಸೊ ಶಿ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್ ಬಟ್ ಶಿ ವಿಲ್ ಬಿ ಔಟ್ ಆಫ್ ದ ಟೌನ್. ನೋಡಿ, ಶಿ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್. ಆಕೆ ನಮ್ಗೆ ಹೆಲ್ಪ್ ಮಾಡುತ್ತಿದ್ದಳು. ಬಟ್ ಶಿ ವಿಲ್ ಬಿ ಔಟ್ ಆಫ್ ದ ಟೌನ್. ಹೇಗೆ ಒಂದು ಫ್ಯೂಚರ್ ಅಲ್ಲಿ ಆಗುವಂತಹ ಒಂದು ಘಟನೆ ಇದು. ಮುಂದೆ ಆಕೆ ನಮ್ಗೆ ಹೆಲ್ಪ್ ಮಾಡ್ತಿದ್ಲು. ಬಟ್ ಆ ದಿನ ಆಕೆ ಅಲ್ಲಿ ಇರೋದಿಲ್ಲ. ಹೊರಗಡೆ ಇರ್ತಾಳೆ. ಆ ಏರಿಯಾದಲ್ಲಿ ಇದ್ದಿದ್ರೆ ಆಕೆ ಹೆಲ್ಪ್ ಮಾಡ್ತಿದ್ಲು ಅನ್ನುವಂತ ಒಂದು ಫ್ಯೂಚರ್ ಆಕ್ಷನ್ ಅನ್ನ ರೆಫರ್ ಮಾಡ್ಲಿಕ್ಕೆ, ಒಂದು ಫ್ಯೂಚರ್ ಅಲ್ಲಿ ಆಗದೇ ಇರುವಂತಹ ಒಂದು ಆಕ್ಷನ್ ಅನ್ನ ಹೇಳಲಿಕ್ಕೆ ನಾವು ವುಡ್ ಹ್ಯಾವ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಸೊ 2 ಕಂಡೀಷನ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಆ ಒಂದನೇ ಕಂಡೀಷನ್ ಯಾವುದು ಅಂತಂದ್ರೆ ಪಾಸ್ಟ್ ಅಂಡ್ ರಿಯಲ್ ಕಂಡೀಷನ್. ಹಿಂದೆ ಆಗದೇ ಇರುವಂತಹ ಘಟನೆಯ ಬಗ್ಗೆ ನಾನು ಮಾಡ್ತೀನಿ ಅಥವಾ ಹೈಪೋಥೆಸೈಸ್ ಮಾಡ್ತೀನಿ. ಸೊ ನಾನು ಊಹೆ ಮಾಡ್ಕೊಂಡು ಹೇಳ್ತೀನಿ. ಸೊ ಅದು ಒಂದು ಕಂಡೀಷನ್ ಆಯ್ತು. ನಂತರ ನಂತರ ಯಾವುದು ಅಂತ ಅಂದ್ರೆ ಮುಂದೆ ಆಗುವಂತಹ ಫ್ಯೂಚರ್‌ಲಿ ಆಗುವಂತಹ ಘಟನೆಯ ಬಗ್ಗೆ ನಾನು ಊಹೆ ಮಾಡ್ತೀನಿ. ಊಹೆ ಮಾಡ್ಕೊಂಡು ಹೇಳುವಾಗ ಹೇಳ್ತೀನಿ. ಸೊ ನಾನು ಸಭೆಗೆ ಹೋಗ್ತಿದ್ದೆ, ಆದ್ರೆ ನಾನು ಕಾರ್ಯರತನಾಗಿರುವೆ. ಐ ವುಡ್ ಹ್ಯಾವ್ ಗಾನ್ ಟು ದ ಮೀಟಿಂಗ್ ಬಟ್ ಐ ವಿಲ್ ಬಿ ಬಿಸಿ ಅಂತ ಹೇಳಿ. ಯಾರೋ ಒಂದ್ ಕೇಳ್ತಾರೆ ಈಗ. ಸೊ ನಾಳೆಗೆ ಮೀಟಿಂಗ್ ಬರ್ತೀಯೇನೋ ಅಂತ ಕೇಳಿದಾಗ ನಾನೇನ್ ಹೇಳ್ತೀನಿ ಹೇಳು? ನನ್ಗೆ ಬರಕ್ಕಾಗೋದಿಲ್ಲ. ಬಿಕಾಸ್ ನನಗೆ ಬೇರೆ ವರ್ಕ್ ಇರುವಾಗ ನಾನು ಏನ್ ಹೇಳ್ತೀನಿ? ಐ ವುಡ್ ಹ್ಯಾವ್ ಗಾನ್ ಟು ದ ಮೀಟಿಂಗ್ ಬಟ್ ಐ ವಿಲ್ ಬಿ ಬಿಸಿ. ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ? ನಾಳೆಯ ಬಗ್ಗೆ ಮಾತಾಡ್ತಿದ್ದೀನಿ ಅಲ್ವಾ? ನಾಳೆ ಬಗ್ಗೆ ನಾನು ಮಾತಾಡ್ದೆ. ಐ ವುಡ್ ಹ್ಯಾವ್ ಗಾನ್ ಟು ದ ಮೀಟಿಂಗ್ ಬಟ್ ಐ ವಿಲ್ ಬಿ ಬಿಸಿ. ನಾನು ಹೋಗ್ತಿದ್ದೆ ಬಟ್ ನಾಳೆ ಬಿಸಿ ಇರ್ತೀನಿ ಅನ್ನುವಂತಹ ಮೀನಿಂಗು ಇಲ್ಲಿ ಬರ್ತಾ ಇರುವಂತದ್ದು. ಇದು ನಿಮ್ಗೆ ಅಂಡರ್‌ಸ್ಟ್ಯಾಂಡ್ ಆಗಿರ್ಬೇಕು ಅಂತ ನಾನು ತಿಳ್ಕೊತೀನಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಕುಡ್ ಹ್ಯಾವ್. ಕುಡ್ ಹ್ಯಾವ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತಂದು ಇಲ್ಲಿ ನೋಡೋಣ. ಸೊ ಇಲ್ಲಿ ಕುಡ್ ಹ್ಯಾವ್ ಅಂತ ಅಂದ್ರೆ ಮಾಡಬಹುದಿತ್ತು, ಸಾಧ್ಯವಾಗುತ್ತಿತ್ತು ಎಂಬ ಅರ್ಥವನ್ನ ಇಲ್ಲಿ ಇದು ಕೊಡ್ತಾ ಇರ್ತದೆ. ಕುಡ್ ಹ್ಯಾವ್ ಅನ್ನ ನಾವು 3 ಕಂಡೀಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮೊದಲನೇ ಕಂಡೀಷನ್ ಯಾವುದು ಅಂತ ಅಂದ್ರೆ ಪಾಸ್ಟ್ ಪಾಸಿಬಿಲಿಟಿ ದ್ಯಾಟ್ ಡಿಡ್ಂಟ್ ಹ್ಯಾಪನ್. ಸೊ ಪಾಸ್ಟ್ ಪಾಸಿಬಿಲಿಟಿ ದ್ಯಾಟ್ ಡಿಡ್ಂಟ್ ಹ್ಯಾಪನ್. ಹಿಂದೆ ಸಾಧ್ಯ ಆಗಬಹುದಿತ್ತು. ಹಿಂದೆ ಸಾಧ್ಯವಿರುವಂತಹ ಒಂದು ಘಟನೆ ಅದು ಆಗಿರೋದಿಲ್ಲ. ಏನು ಮತ್ತೆ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಪಾಸ್ಟ್ ಪಾಸಿಬಿಲಿಟೀಸ್ ಆರ್ ಅಬಿಲಿಟೀಸ್, ಸಮಥಿಂಗ್ ದಟ್ ವಾಸ್ ಪಾಸಿಬಲ್ ಬಟ್ ಡಿಡ್ ನಾಟ್ ಹ್ಯಾಪನ್. ಆ ಸನ್ನಿವೇಶ ಹಿಂದೆ ಆಗಬಹುದಿತ್ತು. ಹ, ಆಗುವಂತಹ ಚಾನ್ಸಸ್‌ಗಳಿದ್ವು. ಓಕೆ. ಆಗುವಂತಹ ಅಬಿಲಿಟಿ ಇತ್ತು. ಆದ್ರೆ ಅದು ಆಗಲಿಲ್ಲ. ದ್ಯಾಟ್ ಡಿಡ್ ನಾಟ್ ಹ್ಯಾಪನ್ ಅನ್ನೋದು. ಏನು ಮಾಡಬಹುದಿತ್ತು, ಸಾಧ್ಯವಿತ್ತು, ಬಟ್ ಆಗ್ಲಿಲ್ಲ ಅದು. ಇಂತಹ ಅರ್ಥವನ್ನ, ಇಂತಹ ಸನ್ನಿವೇಶವನ್ನ ನಾವು ಎಕ್ಸ್‌ಪ್ಲೇನ್ ಮಾಡ್ಬೇಕಾದ್ರೆ ನಾವು ಇದನ್ನ ಕುಡ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಓಕೆ. ಸೊ ಇದ್ರ ಸ್ಟ್ರಕ್ಚರ್ ಏನು ಅಂತ ನೋಡೋದಾದ್ರೆ ಆ ಮೊದಲು ಸಬ್ಜೆಕ್ಟ್ ಬರುತ್ತೆ. ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ನೋಡೋದಾದ್ರೆ ಮೊದಲು ಸಬ್ಜೆಕ್ಟ್, ಅದಾದ್ಮೇಲೆ ನಾವು ಕುಡ್ ಹ್ಯಾವ್ ಎಂಬ ಫ್ರೇಸ್ ಅನ್ನ ಕುಡ್ ಹ್ಯಾವ್ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಪಾಸ್ಟ್ ಪಾರ್ಟಿಸಿಪಲ್. ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ದಟ್ ಇಸ್ ವಿ3 ಅನ್ನ ಇಲ್ಲಿ ನಾವು ಓನ್ಲಿ ವಿ3 ನಾಟ್ ಹ್ಯಾಡ್ ಅನ್ನ ಬಳಸೋದಿಲ್ಲ. ಓನ್ಲಿ ವಿ3 ಅನ್ನ ನಾವು ಇಲ್ಲಿ ಬಳಸ್ತೀವಿ. ಯಾಕಂದ್ರೆ ಇಲ್ಲಿ ಹ್ಯಾವ್ ಇರೋದ್ರಿಂದ ನಾವು ಇಲ್ಲಿ ಹ್ಯಾಡ್ ಅಂತ ಬಳಸಿದ್ರೆ ಅದು ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ ಎನ್ನುವಂಥದ್ದು. ಓಕೆ. ಈಗ ಎಕ್ಸಾಂಪಲ್ ನ ನೋಡೋಣ. ಯು ಕುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್ ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡರ್. ಯು ಕುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್ ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡರ್. ನೀನು ಹೆಚ್ಚು ಓದಿದ್ದರೆ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದಿತ್ತು. ನೋಡಿ, ನಾನೇನ್ ಹೇಳಿದೆ? ಹಿಂದೆ ಪಾಸಿಬಿಲಿಟಿ ಇತ್ತು. ಹಿಂದೆ ಆ ಹುಡುಗನಲ್ಲಿ ಅಬಿಲಿಟಿ ಇತ್ತು. ಯಾವ ರೀತಿ ಒಂದು ವೇಳೆ ಅವ ಓದಿದ್ದರೆ ಪಾಸಿಬಿಲಿಟಿ ಇತ್ತು. ಒಂದು ವೇಳೆ ಆ ಹುಡುಗ ಆ ಓದಿದ್ದರೆ ಏನಾಗುತ್ತಿತ್ತು? ಪಾಸ್ ಆಗಬಹುದಿತ್ತು. ಸೊ ಪಾಸ್ಟ್ ಪಾಸಿಬಿಲಿಟಿಯನ್ನ ಹೇಳಲಿಕ್ಕೆ ನಾವು ಯೂಸ್ ಆಗಬಹುದಿತ್ತು. ಓದಿದ್ರೆ ಆಗಬಹುದಿತ್ತು ಅಂತ. ಯು ಕುಡ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್ ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡರ್. ಓಕೆ. ಇಲ್ಲಿ ಸ್ಟ್ರಕ್ಚರ್ ನೋಡೋದಾದ್ರೆ ಇಲ್ಲಿ ನೋಡಿದ್ವಿ. ಆ, ಇಲ್ಲಿ ಸಬ್ಜೆಕ್ಟ್ ಆಯ್ತು, ಕುಡ್ ಹ್ಯಾವ್ ಪ್ರತ್ಯಯ ಆಯ್ತು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಯ್ತು. ಹೆಚ್ಚು ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದಿತ್ತು. ಪಾಸ್ಟ್ ಪಾಸಿಬಿಲಿಟಿಯನ್ನ
ಹೇಳುವಾಗ ಇದನ್ನ ಯೂಸ್ ಮಾಡ್ಬೇಕು. ಪಾಸ್ಟ್ ಎಬಿಲಿಟಿಯನ್ನ ಹೇಳ್ತೇವೆ. ನೀನ್ ಮಾಡ್ಬೋದಿತ್ತಪ್ಪ, ಮಾಡ್ಲಿಲ್ಲ ನೋಡಿ, ನಾವು ಹೆಚ್ಚು ಓದಿದ್ರೆ ಮಾಡ್ತಿದ್ದಿ ಅನ್ನುವಂಥದ್ದು. ಅಂದ್ರೆ ಎಬಿಲಿಟಿಯನ್ನ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ ಇಲ್ಲಿ, ವಿ ಕುಡ್ ಹ್ಯಾವ್ ಗಾನ್ ಟು ದ ಬೀಚ್ ಬಟ್ ಇಟ್ ಸ್ಟಾರ್ಟೆಡ್ ರೇನಿಂಗ್. ನಾವು ಆ ಬೀಚ್‌ಗೆ ಹೋಗಬಹುದಿತ್ತು ಅನ್ನೋದು. ಏನು? ನಾವು ಬೀಚ್‌ಗೆ ಹೋಗಬಹುದಿತ್ತು, ಬಟ್ ಅಲ್ಲಿ ರೈನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಹೋಗ್ಲಿಲ್ಲ. ಸೊ ಏನು ಪಾಸ್ಟ್ ಆಕ್ಷನ್, ಏನು ಒಂದು ಪಾಸ್ಟ್ ಆಕ್ಷನ್ ಇದೆ, ಆಕ್ಷನ್ ಆಗಿಲ್ಲ. ಬಟ್ ಆ ಆಕ್ಷನ್ ಆಗಬಹುದಿತ್ತು ಅನ್ನುವಂಥದ್ದು, ಅಥವಾ ಪಾಸಿಬಿಲಿಟಿ ಇತ್ತು ಅನ್ನುವಂತಹ ಒಂದು ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ವಿ ಕುಡ್ ಹ್ಯಾವ್ ಗಾನ್ ಟು ದ ಬೀಚ್ ಬಟ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ಅನ್ನುವಂಥದ್ದು. ಓಕೆನಾ? ಈಗ ನೆಕ್ಸ್ಟ್ ಕಂಡೀಷನ್ ಯಾವುದು ಅಂತ ನೋಡೋಣ. ಕುಡ್ ಹ್ಯಾವ್ ಅನ್ನ ಎರಡನೇ ಕಂಡೀಷನ್ ಯಾವುದು ಅಂದರೆ ಪಾಸ್ಟ್ ಪಾಸಿಬಿಲಿಟೀಸ್ ವಿದೌಟ್ ಆನ್ ಇಫ್ ಕ್ಲಾಸ್. ನಾವು ಇಲ್ಲಿ ಇಫ್ ಕ್ಲಾಸ್ ಮೂಲಕ ಇದನ್ನ ನಾವು ನೋಡ್ಕೊಂಡಿವಿ. ಏನು? ಕುಡ್ ಹ್ಯಾವ್ ಅನ್ನ ಯಾವ ರೀತಿ ನಾವು ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡ್ಕೊಂಡು, ಯಾವ ರೀತಿ ನಾವು ಆ, ಯಾವ ರೀತಿ ನಾವು ಇಲ್ಲಿ ನೋಡಿ ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡ್ತೀವಿ. ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡುವಾಗ ನಾವು ಪಾಸ್ಟ್ ಅಲ್ಲಿ ಹೇಳುವಾಗ ಇಲ್ಲಿ ಹ್ಯಾಡ್ ಸ್ಟಡಿಡ್ ಪಾಸ್ಟ್ ಪರ್ಫೆಕ್ಟ್ ಸೆನ್ಸ್ ಅನ್ನ ನಾವು ಹೇಳಬೇಕಾಗುತ್ತೆ, ಟೆನ್ಸ್ ಅಲ್ಲಿ ನಾವು ಹೇಳಬೇಕಾಗುತ್ತೆ. ಅದು ನಿಮ್ಗೆ ನೆನಪಿರ್ಲಿ. ಸೊ ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡುವ ಮೂಲಕ ನಾವು ಪಾಸ್ಟ್ ಪಾಸಿಬಿಲಿಟಿಯನ್ನ ನಾವು ಊಹೆ ಮಾಡ್ಕೊಂಡು ಹೇಳ್ತಿದ್ವಿ. ಓಕೆ, ಈಗ ಎರಡನೇ ಕಂಡೀಷನ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಓನ್ಲಿ ಪಾಸ್ಟ್ ಪಾಸಿಬಿಲಿಟೀಸ್ ವಿದೌಟ್ ಆನ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡದೆ ನಾವು ಏನ್ ಮಾಡ್ತೀವಿ, ಕುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. Could have can be used without an if clause to talk about something that was possible in the past but may or may not have happened. So ನಾವು if could have ಅನ್ನ ಯೂಸ್ ಮಾಡ್ಕೊಂಡು ನಾವು if clause ಅನ್ನ ಬಳಸದೆ ನಾವು ಒಂದು ಪಾಸ್ಟ್ ಅಲ್ಲಿ ಆಗಿರುವಂತಹ ಸನ್ನಿವೇಶವನ್ನ, ಒಂದು ಘಟನೆಯನ್ನ ಬಗ್ಗೆ ಊಹೆಯನ್ನ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಇದು. ಓಕೆ, ಈಗ ಇದರ ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರ್ ಏನು ಅಂತಂದ್ರೆ ಸಬ್ಜೆಕ್ಟ್ ಏನು ಏನಿದೆ, ಸಬ್ಜೆಕ್ಟ್ ಇದೆ, ನಂತರ ಕುಡ್ ಹ್ಯಾವ್ ಇದೆ, ನಂತರ ಪಾಸ್ಟ್ ಪಾರ್ಟಿಸಿಪಲ್ ಸೇಮ್. ಅದು ಹೇಗೆ ಹಿಂದಿತ್ತಲ್ಲ, ಒಂದನೇ ಕಂಡೀಷನ್ ಪ್ಲಸ್ ಹಿಡ್ಕೊಂಡು ಇಫ್ ಯೂಸ್ ಮಾಡಿದೀವಿ, ಬಟ್ ಇಲ್ಲಿ ಇಫ್ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನ ಈಗ ನೋಡೋಣ. ಯು ಕುಡ್ ಹ್ಯಾವ್ ಕಾಲ್ಡ್ ಮೀ. ಯು ಕುಡ್ ಹ್ಯಾವ್ ಕಾಲ್ಡ್ ಮೀ. ನೀನು ನನಗೆ ಕರೆ ಮಾಡಬಹುದಿತ್ತು. ನೀವು ಮಾಡಿಲ್ಲ ನೋಡಪ್ಪ ಅಂತ ಅನ್ನೋ ಸೆನ್ಸ್ ಇದೆ. ನೀನು ಕರೆ ಮಾಡಬಹುದು, ನಿಂಗೆ ಕಾಲ್ ಮಾಡಬಹುದಿತ್ತು, ಯಾಕೆ ಮಾಡಿಲ್ಲ? ಇಲ್ಲಿ ಮಾಡಬಹುದಿತ್ತು ಅನ್ನುವಂಥದ್ದು ಅಬಿಲಿಟಿಯನ್ನ ತೋರಿಸ್ತಾ ಇದೆ. ಸೊ ಕಾಲ್ ಮಾಡುವಂತ ಅಬಿಲಿಟಿ ಇತ್ತು ಅವನ ಕಡೆ, ಬಟ್ ಮಾಡ್ಲಿಲ್ಲ ಅವನು. ಸೊ ಇಲ್ಲಿ ಕುಡ್ ಹ್ಯಾವ್ ಅನ್ನುವಂಥದ್ದನ್ನು ನಾವು ಅಬಿಲಿಟಿಯನ್ನ ಅಥವಾ ಪಾಸಿಬಿಲಿಟಿಯನ್ನ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಯು ಕುಡ್ ಹ್ಯಾವ್ ಕಾಲ್ಡ್ ಮೀ. ನೀನು ನನಗೆ ಕರೆ ಮಾಡಬಹುದಿತ್ತು, ಬಟ್ ಮಾಡಿಲ್ಲ. ಓಕೆನಾ? ನಂತರ ಎರಡನೇದು, ಶಿ ಕುಡ್ ಹ್ಯಾವ್ ಏನು ಶಿ ಕುಡ್ ಹ್ಯಾವ್ ವನ್ ದಿ ಕಾಂಪಿಟೇಷನ್. ಅವಳು ಸ್ಪರ್ಧೆಯಲ್ಲಿ ಗೆಲ್ಲಬಹುದಿತ್ತು, ಬಟ್ ಗೆಲ್ಲಿಲ್ಲ. ಆಕೆ ಗೆಲ್ಲಬಹುದಿತ್ತು, ಏನೋ ಗೆಲ್ಲಬಹುದಿತ್ತು, ಬಟ್ ಗೆದ್ದಿಲ್ಲ. ಅಂದ್ರೆ ಇಲ್ಲಿ ಆಕೆ ಅಥವಾ ಅವಳಲ್ಲಿ ಗೆಲ್ಲಬಹುದಾದಂತಹ ಒಂದು ಶಕ್ತಿ, ಒಂದು ಒಂದು ಅಬಿಲಿಟಿ ಅನ್ನುವಂಥದ್ದು ಇದೆ, ಹೌದಾ? ಒಂದು ಅಬಿಲಿಟಿ ಆಕೆ ಇದೆ, ಬಟ್ ಆಕೆ ಗೆಲ್ಲಿಲ್ಲ. ಆದ್ರೂ ಗೆಲ್ಲಿಲ್ಲ ಅನ್ನುವಂತಹ ಮೀನಿಂಗ್ ಅನ್ನ ನಾವು ಹೇಳುವಾಗ ನಾವು ಇಫ್ ಕ್ಲಾಸ್ ಅನ್ನ ಬಳಸದೆ ನಾವು ಕುಡ್ ಹ್ಯಾವ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು. ಸೊ ನಂತರ ಯಾವುದು ಅಂದ್ರೆ ಶುಡ್ ಹ್ಯಾವ್. ಸೊ ಶುಡ್ ಹ್ಯಾವ್, ವುಡ್ ಹ್ಯಾವ್ ಮತ್ತು ಕುಡ್ ಹ್ಯಾವ್ ಗಿಂತ ಶುಡ್ ಹ್ಯಾವ್ ವೆರಿ ಡಿಫ್ರೆಂಟ್. ಯಾಕಂದ್ರೆ ಇಲ್ಲಿ ಸರ್ಟೆನಿಟಿ ಇರುತ್ತೆ, ಅಂದ್ರೆ ಕಂಪಲ್ಷನ್ ಇರುತ್ತೆ. ಸರ್ಟೆನಿಟಿ ಅನ್ನೋದಕ್ಕಿಂತ ಕಂಪಲ್ಷನ್ ಅಲ್ಲಿ ಇರುತ್ತದೆ. ಇಲ್ಲಿ ಏನ್ ನೋಡಿ, ಮಾಡಬೇಕಾಗಿತ್ತು. ಯು ಶುಡ್ ಡೂ ಇಟ್ ಅಂತ ಹೇಳ್ತೀವಿ ನಾವು. ಯಾಕೆ ಯು ಶುಡ್ ಡೂ ಇಟ್ ಅಂದ್ರೆ ಕಂಪಲ್ಷನ್ ಅಲ್ಲಿ ಇರ್ತದೆ, ರೈಟ್? ಇಲ್ಲಿ ಏನಿದೆ, ಮಾಡಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಇತ್ತು ಅಥವಾ ಆಗಬೇಕಿತ್ತು. ಅಲ್ಲಿ ಕಂಪಲ್ಷನ್ ಅಲ್ಲಿ ಕಾಣ್ತಾ ಇದೆ. ಓಕೆ, ಶುಡ್ ಹ್ಯಾವ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ರಿಗ್ರೆಟ್, ಅಡ್ವೈಸ್ ಆರ್ ಪಾಸ್ಟ್ ಮಿಸ್ಟೇಕ್. ಮೂರು ಇಂಪಾರ್ಟೆಂಟ್ ಇಲ್ಲಿ. ಏನು ಏನನ್ನ ಇಲ್ಲಿ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಎಕ್ಸ್ಪ್ರೆಸ್ ರಿಗ್ರೆಟ್ ಒಂದು, ನಂತರ ಅಡ್ವೈಸ್ ಅಥವಾ ಪಾಸ್ಟ್ ಮಿಸ್ಟೇಕ್ ಅನ್ನ ಇಲ್ಲಿ ಹೇಳಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸಮಥಿಂಗ್ ದಟ್ ಆಟ್ ಟು ಹ್ಯಾವ್ ಹ್ಯಾಪನ್ ಬಟ್ ಡಿಡ್ ನಾಟ್ ಹ್ಯಾಪನ್. ಸಮಥಿಂಗ್ ಅದು ಆಗಲೇಬೇಕಾಗಿತ್ತು. ದಟ್ ಆಟ್ ಟು ಹ್ಯಾವ್ ಹ್ಯಾಪನ್ ಅಂದ್ರೆ ಆಗಲೇಬೇಕಾಗಿತ್ತು, ಬಟ್ ಅದು ಆಗಿರೋದಿಲ್ಲ, ಹೌದಾ? ಅದು ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಓಕೆ, ಈಗ ಇದರ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ನೋಡೋದಾದ್ರೆ ಶುಡ್ ಹ್ಯಾವ್ ಅನ್ನ ಇಲ್ಲಿ ಇಲ್ಲಿ ನೋಡೋದಾದ್ರೆ ಶುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಶುಡ್ ಹ್ಯಾವ್ ಫಸ್ಟ್ ಶುಡ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಪಾಸ್ಟ್ ರಿಗ್ರೆಟ್, ಏನು ಪಾಸ್ಟ್ ರಿಗ್ರೆಟ್ ಅನ್ನ
ಆ, ನಾನು ಏನು ಯೂಸ್ ಮಾಡ್ತೀನಿ ಪಾಸ್ಟ್ ರಿಗ್ರೆಟ್ ಅನ್ನ ಹೇಳಲಿಕ್ಕೆ. ರಿಗ್ರೆಟ್ ಅಂದ್ರೆ ಒಂದು ಕೊರಗು ಇರ್ತದೆ ಅಲ್ವಾ, ಒಂದು ಕೊರಗು ಅಲ್ಲಿರ್ತದೆ, ಮಾಡ್ಲಿಲ್ಲ ಅನ್ನುವಂಥ ಕೊರಗು ಅಲ್ಲಿರ್ತದೆ. ಸೊ ಅದನ್ನ ರಿಗ್ರೆಟ್ ಅಂತ ಅಂತೀವಿ. ಈಗ ನೋಡೋದಾದ್ರೆ ಐ ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡರ್ ದಿ ಎಕ್ಸಾಮ್. ನಾನು ಪರೀಕ್ಷೆಗೆ ಹೆಚ್ಚು ಓದಬೇಕಾಗಿತ್ತು, ಬಟ್ ಓದಿಲ್ಲ ಅನ್ನುವಂಥ ಸೆನ್ಸ್ ಆಲ್ರೆಡಿ ಇದೆ ಅಲ್ಲಿ ನಿಮ್ಗೆ ಕಾಣ್ತದೆ. ನಾನು ಪರೀಕ್ಷೆಗೆ ಹೆಚ್ಚು ಓದಬೇಕಾಗಿತ್ತು, ಇಲ್ಲಿ ಕಂಪಲ್ಷನ್ ಇದೆ, ಓದಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಹಿ ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡ್ ಫಾರ್ ದಿಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅವನು ಓದಲೇಬೇಕಾಗಿತ್ತು ಬಟ್ ಓದಿಲ್ಲ ಮನುಷ್ಯ ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಕಂಪಲ್ಷನ್ ಅನ್ನುವಂಥದ್ದು ನಮಗೆ ಕಾಣ್ತದೆ. ಇನ್ನೊಂದು ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ. ಹೌದು, ಶಿ ಶುಡ್ ಹ್ಯಾವ್ ಶಿ ಶುಡ್ ಹ್ಯಾವ್ ಪ್ರಿಪೇರ್ಡ್ ಶಿ ಶುಡ್ ಹ್ಯಾವ್ ಪ್ರಿಪೇರ್ಡ್ ಫಾರ್ ಹರ್ ಎಕ್ಸಾಮ್ಸ್. ಏನೋ ಶಿ ಶುಡ್ ಹ್ಯಾವ್ ಪ್ರಿಪೇರ್ಡ್ ಫಾರ್ ಎಕ್ಸಾಮ್ಸ್. ಆಕೆ ಪ್ರಿಪೇರ್ ಆಗಲೇಬೇಕಾಗಿತ್ತು. She should have prepared. She should have prepared for her examinations, the exams ಅಂತ ಹೇಳಿದ್ರೆ ಆಕೆ ಎಕ್ಸಾಮ್ಗೆ ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಆಗಲೇಬೇಕಾಗಿತ್ತು, ಅಥವಾ ಆಗಬೇಕಾಗಿತ್ತು. ಏನು ಇಲ್ಲಿ ಏನು ಇದ್ರ ಮೀನಿಂಗ್ ಏನು? ಶಿ ಶುಡ್ ಹ್ಯಾವ್ ಪ್ರಿಪೇರ್ಡ್ ಫಾರ್ ಹರ್ ಎಕ್ಸಾಮ್ಸ್ ಅಂದ್ರೆ ಅವಳು ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಆಗಬೇಕಾಗಿತ್ತು. ಏನು ಆಗಬೇಕಾಗಿತ್ತು ಅನ್ನುವಂಥದ್ದು ಈ ಮೀನಿಂಗ್ ಅದನ್ನು ಕೊಡ್ತಾ ಇದೆ. ಓಕೆ, ಈಗ ನಂತರ ಸೆಕೆಂಡ್ ಏನು ಅಂತ ಅಂದ್ರೆ ಪಾಸ್ಟ್ ಅಡ್ವೈಸ್ ಅನ್ನ ಹೇಳುವಾಗ ಏನು, ಫಾರ್ ಎಕ್ಸಾಂಪಲ್ ನಾನು ಒಂದು ಹುಡುಗನಿಗೆ ಪಾಸ್ಟ್ ಒಂದು 3-4 ತಿಂಗಳ ಹಿಂದೆ ನಾನು ಪಾಸ್ಟ್ ಒಂದು ಅಡ್ವೈಸ್ ಅನ್ನ ಹೇಳಿದೆ. ನೋಡಪ್ಪ, ನೀನು ಈ ತರ ಮಾಡು, ಈ ತರ ಮಾಡ್ಲೇಬೇಕು ನೀನು ಅಂತ ಹೇಳಿರ್ತೀನಿ, ಅಥವಾ ಈ ತರ ಗ್ರಾಮರ್ ಪುಸ್ತಕವನ್ನ ಓದಲೇಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನಾನು ಹೇಳುವಾಗ ನಾನು ಏನ್ ಮಾಡ್ತೀನಿ, ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ದ ಟ್ರೂತ್. ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ದ ಟ್ರೂತ್. ನೀನು ನನಗೆ ಸತ್ಯವನ್ನು ಹೇಳಬೇಕಾಗಿತ್ತು, ನೀನು ಹೇಳಿಲ್ಲ. ಕಂಪಲ್ಷನ್ ಇದೆ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ದ ಟ್ರೂತ್. ನೀವು ನನಗೆ ಸತ್ಯವನ್ನು ಹೇಳಬೇಕಾಗಿತ್ತು ಬಟ್ ಹೇಳಿಲ್ಲ. ಕಾಣ್ತಿರುವಂತದ್ದು. ಹಿ ಶುಡ್ ಹ್ಯಾವ್ ಹೆಲ್ಪ್ ಹಿಸ್ ಪೇರೆಂಟ್ಸ್. ಅವನು ತನ್ನ ತಂದೆ ತಾಯಿಯನ್ನ ಸಹಾಯ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಅವ ಮನುಷ್ಯ. ಇವತ್ತಿನ ದಿನದಲ್ಲಿ ನೋಡ್ತಿದ್ರಿ, ತಂದೆ ತಾಯಿಗಳನ್ನ ಹೇಗೆ ಮಕ್ಕಳು ಹೊರಗೆ ಹಾಕ್ತಿದ್ದಾರೆ, ವೃದ್ಧಾಶ್ರಮದಲ್ಲಿ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ತನ್ನ ತಂದೆ ತಾಯಿಯನ್ನ ಸಹಾಯ ಮಾಡಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಹೆಲ್ಪ್ ಹಿಸ್ ಪೇರೆಂಟ್ಸ್. ಓಕೆ, ಸೊ ಈ ಸೆನ್ಸ್ ಅನ್ನ ಇದು ಪಾಸ್ಟ್ ಅಡ್ವೈಸ್ ಇದೆ. ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ದ ಟ್ರೂತ್ ಅಂದ್ರೆ ಒಂದು ಅಡ್ವೈಸ್ ಇದೆ ಅಲ್ಲಿ, ನೀವು ಹೇಳಬೇಕಾಗಿತ್ತು ಅನ್ನೋ ಅಡ್ವೈಸ್ ಇದೆ. ಏನು, ಹಿ ಶುಡ್ ಹ್ಯಾವ್ ಹೆಲ್ಪ್ ಹಿಸ್ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಗಳನ್ನ ಹೆಲ್ಪ್ ಮಾಡಬೇಕಾಗಿತ್ತು ಅನ್ನುವಂತಹ ಏನಿದೆ ಅಡ್ವೈಸ್ ಅಲ್ಲಿ ನಮಗೆ ಕಾಣ್ತಾ ಇದೆ. ಸೊ ನಂತರ ಯಾವುದು ಅಂತ ಅಂದ್ರೆ ಶುಡ್ ಹ್ಯಾವ್ ನ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಫಾರ್ ಕ್ರಿಟಿಸಿಸಮ್, ಟೀಕೆಯನ್ನು ಮಾಡ್ಲಿಕ್ಕೆ, ತಪ್ಪಿದ ಅವಕಾಶಗಳ ಬಗ್ಗೆ ಮಾತಾಡ್ಲಿಕ್ಕೂ ನಾವು ಏನ್ ಹೇಳ್ತೀವಿ, ಶುಡ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯು ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ವಾರ್ನಿಂಗ್ ಇದೆಯಲ್ಲ, ಕ್ರಿಟಿಸಿಸಮ್ ಇದೆ, ಹೇಳ್ತೀವಿ ನಾನು ಬೈತಿರ್ಬೇಕಾದ್ರೆ ನಾನು ಹೇಳ್ತಿರ್ತೀನಿ ನಾವು, ಯು ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್ ಮಿಸ್ಟರ್ ಶಿವು ಅಂತ ಹೇಳುವಾಗ ನೀನು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇಲ್ಲಿ ವಾರ್ನಿಂಗ್ ಇದೆ, ಇಲ್ಲಿ ಕ್ರಿಟಿಸಿಸಮ್ ಇದೆ. ಓಕೆ, ನೀನು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಶಿ ಶುಡ್ ಹ್ಯಾವ್ ಲಿಸನ್ ಟು ಹರ್ ಪೇರೆಂಟ್ಸ್. ಅವಳು ತನ್ನ ತಂದೆ ತಾಯಿಯ ಮಾತು ಕೇಳಬೇಕಾಗಿತ್ತು. ಮತ್ತೆ ಕೇಳಬೇಕಾಗಿತ್ತು ಅನ್ನುವಂಥದ್ರಲ್ಲಿ ಒಂದು ಕಂಪಲ್ಷನ್ ಇದೆ. ಅವಳು ತನ್ನ ತಂದೆ ತಾಯಿ ಮಾತನ್ನ ಕೇಳಬೇಕಾಗಿತ್ತು. ಸೊ ಇಲ್ಲಿ ಕ್ರಿಟಿಸಿಸಮ್ ಅನ್ನುವಂಥದ್ದು ಅವರಿಗೆ ಬೈಯುವಂತಹ ಸೆನ್ಸ್ ಇಲ್ಲಿ ಇದೆ. ನಂತರ ಐ ಶುಡ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ದಟ್ ಕಂಪನಿ. ನಾನು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಮಾಡಬೇಕಾಗಿತ್ತು ಅನ್ನುವಂಥದ್ದು ಕಂಪಲ್ಷನ್ ಇದೆ, ಬಟ್ ಮಾಡಿಲ್ಲ ಅವರು ಬಟ್ ಕಂಪಲ್ಷನ್ ಇದೆ. ಕಂಪಲ್ಸರಿಯಾಗಿ ಮಾಡಬೇಕಾಗಿತ್ತು ಬಟ್ ಮಾಡಲಿಲ್ಲ ಅಂತ ಒಂದು ಮೀನಿಂಗ್ ಇದೆ. ಐ ಶುಡ್ ಹ್ಯಾವ್ ಇನ್ವೆಸ್ಟ್ ಇನ್ ದಟ್ ಕಂಪನಿ. ನಾನು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕಾಗಿತ್ತು ಬಟ್ ಐ ಕುಡಂಟ್ ಡೂ ಇಟ್ ಅಂತಾನೂ ಹೇಳ್ಬೋದು. ಆ ತರ ಯೂಸ್ ಮಾಡ್ಬೋದು. ಸೊ ಇದು ಶುಡ್ ಹ್ಯಾವ್ ವುಡ್ ಹ್ಯಾವ್ ನ ಯೂಸ್ ಮಾಡುವಂತಹ ರೀತಿ. ಸೊ ಈ ಲೆಸನ್ ಮೂಲಕ ಐ ಹೋಪ್ ಯು might have understood the usage of the three phrases. Thank you so much for watching, and I request you to subscribe to my channel and share the video and comment. Thank you.